KEA 2020 ಸಿಲೆಬಸ್ನಲ್ಲಿ ತಲೆಸುತ್ತುತ್ತಿದೆಯಾ? ಕೇವಲ 4 ಸಬ್ಜೆಕ್ಟ್ಗಳು. ಇದನ್ನು ಓದಿದರೆ 2 ಗಂಟೆಗಳಲ್ಲಿ ನಿಮ್ಮ ಎಕ್ಸಾಮ್ ತಲೆನೋವಿಲ್ಲದೆ ಕಂಪ್ಲೀಟ್ ಆಗುತ್ತೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾವ ರೀತಿಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನ ಕಂಪ್ಲೀಟಾಗಿ ನೆರವೇರಿಸೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದೆ ಕೆಳಗಡೆ ಚಾನಲ್ ನೇಪಾಕ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಉದ್ಯೋಗ ಮಾಹಿತಿಗಳು ನಮ್ಮ ಚಾನಲಲ್ಲಿ ಲಭ್ಯವಿರುತ್ತೆ ಸ್ನೇಹಿತರೆ. ಇನ್ನು ಎಕ್ಸಾಮ್ನ ಪ್ಯಾಟರ್ನ್ಗಳನ್ನು ಮಾಹಿತಿಗಳನ್ನು ನೋಡೋದಾದರೆ ಇದು KEA ಪರೀಕ್ಷೆ ಮಾದರಿ ಮತ್ತು ಪಠ್ಯಕ್ರಮ 2026ರ ಒಂದು ಅದರ ಬಗ್ಗೆ ವಿಡಿಯೋ ಆಗಿರುತ್ತೆ. STA ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ನೇಮಕಾತಿ ಕೈಪಿಡಿ ಆಗಿರುತ್ತೆ ಸ್ನೇಹಿತರೆ. ಇನ್ನು ಪರೀಕ್ಷಾ ಮಾದರಿ ಸರಿನಾ, KEA ಎಕ್ಸಾಮ್ ಪ್ಯಾಟರ್ನ್ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಪರೀಕ್ಷಾ ವಿಧಾನ ನೋಡಿ. ಆಬ್ಜೆಕ್ಟಿವ್ OMR ಮಾದರಿಯಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಒಟ್ಟು ಪ್ರಶ್ನೆಗಳು 100 ಪ್ರಶ್ನೆಗಳು, ಒಟ್ಟು 100 ಅಂಕಗಳು ಇರುತ್ತೆ. ಕಾಲಾವಕಾಶ 2 ಗಂಟೆ 120 ನಿಮಿಷ ಟೋಟಲ್. ನೆಗೆಟಿವ್ ಮಾರ್ಕಿಂಗ್ ಇಲ್ಲಿ ಇರೋದಿಲ್ಲ ಸ್ನೇಹಿತರೆ ಸರಿನಾ. ಇನ್ನು ಪ್ರಮುಖ ಸೂಚನಾ ಮತ್ತು ಸ್ಟ್ರಾಟಜಿ ನೋಡೋದಾದರೆ ಜನರಲ್ ಕನ್ನಡದಲ್ಲಿ ಕನಿಷ್ಠ 9 ಅಂಕಗಳನ್ನು ಪಡೆಯುವುದು ಕಡ್ಡಾಯವಾಗಿರುತ್ತೆ. ನೋಡಿ, ಕನ್ನಡ ಒಂದು ವಿಷಯದಲ್ಲಿ 9 ಅಂಕಗಳನ್ನು ಪಡೆದು ಅದು ಕಡ್ಡಾಯವಾಗಿ ಇರುತ್ತೆ ಸ್ನೇಹಿತರೆ. ಪರೀಕ್ಷೆಯಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲದಿರುವುದರಿಂದ ಎಲ್ಲ 100 ಪ್ರಶ್ನೆಗಳನ್ನು ಉತ್ತರಿಸುವುದು ಸೂಕ್ತ. GK ಮತ್ತು ಕನ್ನಡ ವಿಭಾಗದಲ್ಲಿ ಹೆಚ್ಚಿನ ಗಮನ ಹರಿಸುವುದರಿಂದ ಸುಲಭ ಯಶಸ್ಸನ್ನು ನೀವು ಎಕ್ಸಾಮ್ನಲ್ಲಿ ಕೂಡ ಇಲ್ಲಿ ಗಳಿಸಬಹುದು ಅಂತೇಳಿ ಮಾಹಿತಿನ ನೀಡಿದ್ದಾರೆ ಸ್ನೇಹಿತರೆ. ಅಂಕಗಳ ಹಂಚಿಕೆ ಮತ್ತು ಸ್ಕೋರಿಂಗ್ ಗುರಿ ಎಷ್ಟಿರಬೇಕು ಅಂತ ನೋಡೋದಾದರೆ ಜನರಲ್ ಕನ್ನಡದಲ್ಲಿ ಒಟ್ಟು 25 ಪ್ರಶ್ನೆಗಳಿರುತ್ತೆ. ಗುರಿ ನೋಡಿದ್ರೆ 22+ ನೀವು ಗುರಿಯನ್ನು ಇಟ್ಕೊಬೇಕಾಗತ್ತೆ. ಸುಲಭದಿಂದ ಮಧ್ಯಮ 9 ಅಂಕಗಳು ಇಲ್ಲಿ ನಿಮಗೆ ಕಡ್ಡಾಯವಾಗಿ ತಗೊಳ್ಳೇಬೇಕು ಸ್ನೇಹಿತರೆ. ಜನರಲ್ ಇಂಗ್ಲೀಷ್ನಲ್ಲಿ 25 ಪ್ರಶ್ನೆಗಳು, ಗುರಿ 18+ ನಿಮಗೆ ಅಂಕಗಳು ಗುರಿ ಇಟ್ಕೋಬೇಕಾಗುತ್ತೆ. ಇದು ತೊಂದರೆ ಮಟ್ಟ ಮಾಧ್ಯಮದಲ್ಲಿರುತ್ತೆ ಸ್ನೇಹಿತರೆ. GKನಲ್ಲಿ 25 ಪ್ರಶ್ನೆಗಳು, 18 ನೀವು ಪ್ಲಸ್ ನೀವು ಇಲ್ಲಿ ಮಾರ್ಕ್ಸನ್ನು ತಗೋಬೇಕಾಗುತ್ತೆ. ವಿಸ್ತಾರವಾದದ್ದು ಇಲ್ಲಿ ಯಾವುದೇ ರೀತಿ ತೊಂದರೆ ಮಟ್ಟ ಕಮ್ಮಿ ಇರುತ್ತೆ ಸ್ನೇಹಿತರೆ. ಇನ್ನು ಕಂಪ್ಯೂಟರ್ ನೋಡೋದಾದರೆ ಕಂಪ್ಯೂಟರ್ ಮಾಹಿತಿ ಬಗ್ಗೆ ನೋಡೋದಾದರೆ 25 ಪ್ರಶ್ನೆಗಳಿರುತ್ತೆ. ಅದಕ್ಕೆ 20+ ನೀವು ತಗೋಬೇಕಾಗುತ್ತೆ. ಇದರ ನೇರ ಪ್ರಶ್ನೆಗಳು ಇರೋದ್ರಿಂದ ನಿಮಗೆ ಈಸಿಯಾಗಿ ಸ್ಕೋರಿಂಗ್ ಮಾಡ್ಬೋದು ಸ್ನೇಹಿತರೆ. ಒಟ್ಟು 100 ಪ್ರಶ್ನೆಗಳಿರುತ್ತೆ. ಸೇಫ್ ಝೋನ್ ಆಗೋಕ್ಕೆ 80 ಪ್ರಶ್ನೆಗಳನ್ನು ನೀವು ಇಲ್ಲಿ 80 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟೆ 80+ ನೀವು ಮಾರ್ಕ್ಸ್ಗಳನ್ನ ತಗೋಬೇಕು. ಮೌಲ್ಯಮಾಪನ ಇಲ್ಲಿ ಸ್ಪರ್ಧಾತ್ಮಕವಾಗಿರುತ್ತದೆ ಸ್ನೇಹಿತರೆ ಸರಿನಾ. ಇನ್ನು ಮುಖ್ಯ ರೋಲ್ಗಳನ್ನು ನೋಡೋದಾದರೆ ಕನ್ನಡದಲ್ಲಿ 25ಕ್ಕೆ 9 ಮಾರ್ಕ್ಸ್ ಕಡ್ಡಾಯ. ಇದು ಬರಲಿಲ್ಲ ಅಂದರೆ ಉಳಿದ 75 ಮಾರ್ಕ್ಸ್ ಎಷ್ಟು ತೊಗೊಂಡ್ರು ಇಲ್ಲಿ ನೀವು ಡಿಸ್ಕ್ವಾಲಿಫೈ ಆಗೋದು ಪಕ್ಕಾ ಆಗಿರುತ್ತೆ ಸ್ನೇಹಿತರೆ ಸರಿನಾ. ನೀವು ಕನ್ನಡದಲ್ಲಿ 9 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕಾಗತ್ತೆ ಸ್ನೇಹಿತರೆ. ಸಾಮಾನ್ಯ ಕನ್ನಡದಲ್ಲಿ ಜನರಲ್ ಕನ್ನಡ ನೋಡೋದಾದರೆ ವ್ಯಾಕರಣ ಭಾಗದಲ್ಲಿ ನೋಡಿದರೆ ಸಂಧಿ, ಸಮಾಸ ಮತ್ತು ಅಲಂಕಾರಗಳ ಮೇಲೆ ಪ್ರಶ್ನೆಗಳು ಬರುತ್ತೆ. ಶಬ್ದಕೋಶ ವಿಭಾಗದಲ್ಲಿ ವಿರುದ್ಧಾರ್ಥಕ ಪದಗಳು ಮತ್ತು ಸಮಾನಾರ್ಥಕ ಪದಗಳ ಮೇಲೆ ಪ್ರಶ್ನೆಗಳು ಬಂದರೆ, ಭಾಷಾಜ್ಞಾನದಲ್ಲಿ ವಾಕ್ಯ ಪರಿವರ್ತನೆ, ಸರಳ, ಸಂಯುಕ್ತ, ಮಿಶ್ರ ವಾಕ್ಯಗಳ ಮೇಲೆ ಪ್ರಶ್ನೆಗಳು ಬರುತ್ತೆ. ಗ್ರಹಿಕೆ ನೋಡೋದಾದರೆ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಳ್ಳುವುದು. ಕಂಪ್ರೆಷನ್ ಪ್ಯಾಸೇಜ್ನಲ್ಲಿ ನಿಮಗೆ ಪ್ರಶ್ನೆಗಳು ಕನ್ನಡ ಸಾಮಾನ್ಯ ಕನ್ನಡದಲ್ಲಿ ನಿಮಗೆ 25 ಅಂಕಗಳು ಬರುತ್ತೆ ಸ್ನೇಹಿತರೆ. ಇನ್ನು ಜನರಲ್ ಇಂಗ್ಲೀಷ್ 25 ಮಾರ್ಕ್ಸ್ಗಳಿಗೆ ಸಿಗುತ್ತೆ. ಗ್ರಾಮರ್ನಲ್ಲಿ ಟೆನ್ಸ್, ಆ್ಯಕ್ಟಿವ್ ಪ್ಯಾಸೇಜ್, ವಾಯ್ಸ್, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ ಪ್ರಶ್ನೆಗಳು ಬಂದರೆ, ಪಾರ್ಟ್ ಆಫ್ ಸ್ಪೀಚ್ ಮತ್ತು ಯೂಸೇಜಲ್ಲಿ ಪ್ರಪೋಸಿಷನ್, ಆರ್ಟಿಕಲ್ಸ್, ಕಂಜಕ್ಷನ್ ಮೇಲೆ ಪ್ರಶ್ನೆಗಳು ತೆಗಿತಾರೆ. ವ್ಯಾಕಾಬುಲರಿ ನೋಡಿದರೆ ಸೊನಾಸಿಮ್ಸ್, ಆಟೋನಿಮ್ಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನಲ್ಲಿ ನಿಮಗೆ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಕಂಪ್ಯಾರಿಸನ್ ನೋಡೋದಾದರೆ ರೀಡಿಂಗ್ ಕಂಪ್ಯಾರಿಸನ್, ಪ್ಯಾಸೇಜ್ ಆ್ಯಂಡ್ ಕ್ವಶನ್ ಸಾಲ್ವಿಂಗ್ ಮೇಲೆ ನಿಮಗೆ ಇಂಗ್ಲೀಷಲ್ಲಿ ಪ್ರಶ್ನೆಗಳನ್ನು ತೆಗಿತಾರೆ ಸ್ನೇಹಿತರೆ. ಮತ್ತು ಸಾಮಾನ್ಯ ಜ್ಞಾನ GKನಲ್ಲಿ ನೋಡೋದಾದರೆ ಕರ್ನಾಟಕದ ವಿವರಗಳು ಮಾಹಿತಿ ನೋಡೋದಾದರೆ ಪ್ರಮುಖ ವ್ಯಕ್ತಿಗಳು ಮತ್ತು ಭೌಗೋಳಿಕ ಅಂದರೆ ನದಿ, ಅರಣ್ಯ, ಜಿಲ್ಲೆಗಳು ಇದರ ಮೇಲೆ ಭೌಗೋಳಿಕತೆ ಮೇಲೆ ತೆಗೆದರೆ, ಮತ್ತು ಸಾಂಸ್ಕೃತಿಕ ಹಬ್ಬಗಳು ಕರ್ನಾಟಕದ ಸಾಂಸ್ಕೃತಿಕ ಹಬ್ಬಗಳ ಮೇಲೆ ಪ್ರಶ್ನೆಗಳು ತೆಗಿತಾರೆ. KEA ವಿಶೇಷ ಮಾಹಿತಿಗಳ ಮೇಲೆ ಪ್ರಶ್ನೆಗಳು ನೋಡೋದಾದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಇಲಾಖೆಯ ಸಂಬಂಧಿತ ಸಾಮಾನ್ಯ ಜ್ಞಾನದ ಮೇಲೆ ತೆಗೆದರೆ ಭಾರತೀಯ ರಾಜಕೀಯ, ಭಾರತದ ಸಂವಿಧಾನದ ಮೂಲಭೂತ ಅಂಶಗಳು, ಹಕ್ಕುಗಳು ಮತ್ತು ಕರ್ತವ್ಯಗಳ ಮೇಲೆ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಪ್ರಚಲಿತ ಘಟನೆಗಳನ್ನು ನೋಡೋದಾದರೆ ಕಳೆದ 6 ತಿಂಗಳ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ವಿದ್ಯಮಾನಗಳ ಮೇಲೆ ಪ್ರಚಲಿತ ಘಟನೆಗಳು ನಿಮಗೆ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ.
ನೀವು ಸಾಮಾನ್ಯ ವಿಜ್ಞಾನದ ಮೇಲೆ ನೋಡೋದಾದರೆ 8ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಮೂಲಭೂತ ವಿಜ್ಞಾನದ ಅಂಶಗಳ ಮೇಲೆ ಇಲ್ಲಿ ಪ್ರಶ್ನೆಗಳು ನಿಮಗೆ ಬರುತ್ತೆ. ಇನ್ನು ತಾಂತ್ರಿಕ ಜ್ಞಾನ ಕಂಪ್ಯೂಟರ್ ಟೆಕ್ನಿಕಲ್ STA ಆ್ಯಂಡ್ JA ಮೇಲೆ 25 ಪ್ರಶ್ನೆಗಳು ಬಂದರೆ, ಕಂಪ್ಯೂಟರ್ ಮೂಲಭೂತ ಮಾಹಿತಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಪರಿಕಲ್ಪನೆಗಳ ಮೇಲೆ ನಿಮಗೆ ಪ್ರಶ್ನೆಗಳು ಬರುತ್ತೆ. MS ಆಫೀಸ್ ಸರಣಿ ಮೇಲೆ ನೋಡೋದಾದರೆ MS ವರ್ಡ್, MS ಎಕ್ಸೆಲ್ ಮತ್ತು MS ಪವರ್ ಪಾಯಿಂಟ್ನ ಪ್ರಮುಖ ಫಂಕ್ಷನ್ಗಳು ಹಾಗೂ ಶಾರ್ಟ್ಕಟ್ ಕೀಗಳ ಮೇಲೆ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಇನ್ನು ನೆಟ್ವರ್ಕಿಂಗ್ ಮೇಲೆ ನೋಡೋದಾದರೆ ಇಂಟರ್ನೆಟ್ ಬಳಕೆ ಮತ್ತು ಇಮೇಲ್ ಕಾರ್ಯವಿಧಾನಗಳು ಮತ್ತು ಬೇಸಿಕ್ ನೆಟ್ವರ್ಕಿಂಗ್ ಟೂಲ್ಸ್ಗಳ ಮೇಲೆ ನಿಮಗೆ ಇಲ್ಲಿ ತಾಂತ್ರಿಕ ಜ್ಞಾನದ ಮೇಲೆ ಪ್ರಶ್ನೆಗಳು ಬರುತ್ತೆ ಸ್ನೇಹಿತರೆ. ಯಶಸ್ಸಿನ ಪ್ರಮುಖ ಸೂತ್ರಗಳನ್ನು ನೋಡೋದಾದರೆ ಯಶಸ್ಸಿನ ಪ್ರಮುಖ ಸೂತ್ರಗಳು ಸಕ್ಸಸ್ ಟಿಪ್ಸ್ಗಳನ್ನು ಕೊಡ್ತೀನಿ ಸರಿನಾ. ನೋಡಿ ಸ್ನೇಹಿತರೆ, ಇವೆಲ್ಲ ಬರ್ತಕ್ಕಂಥದ್ದು KEA ಸಿಲೆಬಸ್ ಪ್ಯಾಟರ್ನ್ ಸರಿನಾ. KEAಯಲ್ಲಿ ಕೇಳಬಹುದಂತಹ ಪ್ರಶ್ನೆ ಪತ್ರಿಕೆಗಳ ಸಿಲೆಬಸ್ ಆಗಿರುತ್ತೆ ಇದು. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಇದೇ ಥರ ಉದ್ಯೋಗ ಮಾಹಿತಿಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಯಶಸ್ಸಿನ ಪ್ರಮುಖ ಸೂತ್ರಗಳು ನೋಡಿ, OMA ಶೇಡಿಂಗ್ ಅಭ್ಯಾಸ ಕನಿಷ್ಠ 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿ OMR ಶೀಟ್ ಬಳಸಿ ನಿಗದಿಪಡಿಸಿದ ಸಮಯದಲ್ಲಿ ಬಿಡಿಸಿ. ನೋಡಿ ಹಳೆಯ OMR ಶೇಡಿಂಗ್ ಅಭ್ಯಾಸಗಳು ಸರಿನಾ. ನೋಡಿ ಒಂದು OMR ಶೀಟ್ ತೊಗೊಂಡು ದಯವಿಟ್ಟು ನೀವೇ ಮನೆಯಲ್ಲಿ ಅಭ್ಯಾಸ ಮಾಡುವಂಥದ್ದು ಉತ್ತಮವಾಗಿರುತ್ತೆ ಸ್ನೇಹಿತರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ, KEA ನಡೆಸಿದ ಇಂದಿನ ವರ್ಷಗಳ STA FTA ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ಕಡ್ಡಾಯವಾಗಿ ವಿಶ್ಲೇಷಿಸಿ. ನೋಡಿ ನಿಮಗೆ ಸಿಗಲಿಲ್ಲ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಸರಿನಾ. ನಾವೊಂದು ಮುಂದಿನ ವಿಡಿಯೋದಲ್ಲಿ ನಿಮಗಾಗಿ ಹಳೆಯ KEA ನಡೆಸಿದ ಇಂದಿನ ವರ್ಷಗಳ FTA STA ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲು ನಾನು ಪ್ರಯತ್ನ ಪಡ್ತೇನೆ ನಮ್ಮ ಚಾನಲ್ನಲ್ಲಿ ಸ್ನೇಹಿತರೆ ಸರಿನಾ. ಕಾಮೆಂಟ್ ಮಾಡಿ ಸ್ನೇಹಿತರೆ ಏನಾದರೂ ತೊಂದರೆಗಳಿದ್ದರೆ. ನೋಡಿ ಸಮಯ ನಿರ್ವಹಣೆ ನೋಡಿದರೆ ದಿನಕ್ಕೆ ಕನಿಷ್ಠ 4 ರಿಂದ 5 ಗಂಟೆಗಳ ವ್ಯವಸ್ಥಿತ ಓದು ಅಗತ್ಯವಾಗಿರುತ್ತೆ. ಪ್ರತಿ ವಿಷಯಕ್ಕೂ ಸಮಾನ ಆದ್ಯತೆಯನ್ನು ನೀವು ಕೊಡಬೇಕಾಗತ್ತೆ ಸ್ನೇಹಿತರೆ ಸರಿನಾ. ನೋಡಿ ಕನಿಷ್ಠ 4 ರಿಂದ 5 ಗಂಟೆ ದಿನಕ್ಕೆ ನೀವು ಕಡ್ಡಾಯವಾಗಿ ಓದಲೇಬೇಕಾಗತ್ತೆ ಸರಿನಾ. ಎಲ್ಲ ವಿಷಯಗಳನ್ನು ಸಮಾನವಾಗಿ ಓದಬೇಕಾಗತ್ತೆ. ನೀವು ಒಂದು ಓದಿದೆ ಒಂದು ಬಿಟ್ಟರೆ ಅದು ಸರಿ ಹೋಗೋದಿಲ್ಲ ಸ್ನೇಹಿತರೆ ಸರಿನಾ. ಪ್ರತಿ ವಿಷಯಕ್ಕೂ ಸಮಾನ ಆದ್ಯತೆಯನ್ನು ನೀವಿಲ್ಲಿ ಕೊಟ್ಟರೆ ನೀವು ಎಕ್ಸಾಮ್ ಪ್ಯಾಟರ್ನಲ್ಲಿ ಪಾಸ್ ಆಗಲಿಕ್ಕೆ ಒಂದು ಅವಕಾಶ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ GK 100% ಬರೋ ಟಾಪಿಕ್ಸ್ ಬೇಕಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ಸ್ನೇಹಿತರೆ. KEA GK ಅಂತ ಕಾಮೆಂಟ್ ಮಾಡಿದರೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು GKನ ಕ್ವಶನ್ ಟಾಪಿಕ್ಸ್ಗಳನ್ನು ನಿಮಗೆ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ ಸರಿನಾ. ಇಷ್ಟು ಈ ಒಂದು KEA ಪರೀಕ್ಷಾ ಮಾದರಿ ಪಠ್ಯಕ್ರಮ ಆಗಿರುತ್ತೆ ಸ್ನೇಹಿತರೆ ಸರಿನಾ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದರೂ ಎಕ್ಸಾಮ್ ಬರೀಲಿಕ್ಕೆ ಪ್ರಿಪೇರ್ ಆಗ್ತಾಯಿದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ. ಬಾಯ್.